ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲಭ್ಯವಾಗಿರುವಂತಹ ಹೆಚ್ಚಿನ ಮಾಹಿತಿಯನ್ನು ಇವತ್ತು ತಿಳಿಸ್ತಾ ಇದ್ದೇವೆ. ವೀಕ್ಷಕರೇ, ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆನಾ ಅಥವಾ ಇಲ್ವಾ, ಯಾವ ರೀತಿ ಚೆಕ್ ಮಾಡಿಕೊಳ್ಳಬೇಕೆಂಬ ಮಾಹಿತಿ ಮತ್ತು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ 82,000 ಗ್ರಾಹಕರಿಂದ ಫ್ರೀ ವಿದ್ಯುತ್ ನಿರಾಕರಣೆ ಮತ್ತು LPG ಬೆಲೆ ಕುಸಿತ. ಹೌದು ವೀಕ್ಷಕರೇ, ಇಳಿಕೆಯಾಗುತ್ತಾ? ಹಾಗಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಮನೆ ಮನೆಗೆ ವಿತರಿಸುವಂತಹ ಆದೇಶ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಫಲಾನುಭವಿಗಳ ಮನೆಗೆ ಯಜಮಾನಿಗೆ ಖಾತೆಗೆ DBT ಮೂಲಕ ಜಮಾ ಆಗುತ್ತಾ ಇದೆ ಮತ್ತು 31ನೇ ಕಂತಿನ 2,400 ಕೋಟಿ ಹಣವನ್ನು ಕೂಡ ಜುಲೈ 16ರಂದು ಬಿಡುಗಡೆ ಮಾಡಲಾಗಿತ್ತು ಮತ್ತು ಹಣವನ್ನು ಕೂಡ ಎಲ್ಲರ ಖಾತೆಗೆ ಒಂದೇ ದಿನ ಹಾಕದೆ ಹಂತ ಹಂತವಾಗಿ DBT ಮೂಲಕ ಜಮಾ ಮಾಡಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಯೋಜನೆಯು ಮುಂದುವರಿಯುತ್ತಿದೆ, ಯಾಕೆಂದರೆ ಯೋಜನೆ ನಿಲ್ಲಿಸಲು ಈ ಬಗ್ಗೆ ವಿಶ್ವಾಸಾರ್ಹ ಅಧಿಕೃತ ಮಾಹಿತಿ ಇನ್ನೂ ನಮಗೆ ಸಿಕ್ಕಿಲ್ಲ ಎಂದು ಹೇಳಲಾಗುತ್ತಿದೆ. ಅಕಸ್ಮಾತ್ ನಿಮ್ಮ ಖಾತೆಗೆ ಹಣ ಬಾರದಿದ್ದರೆ ಅದು ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಲಿಂಕ್ಗೆ ಲಿಂಕ್ ಆಗಿರೋದಿಲ್ಲ, ಯಾಕೆಂದರೆ DBT ಸಕ್ರಿಯವಾಗಿರುತ್ತದೆ ಮತ್ತು ಬ್ಯಾಂಕ್ ಖಾತೆಗೆ KYC ಕೂಡ ಮುಂತಾದವುಗಳು ಲಿಂಕ್ ಆಗಿರುವುದು ಪರಿಶೀಲಿಸುವುದು ಮುಖ್ಯವಾಗಿರುತ್ತದೆ. ಹೀಗಾಗಿ ಕೆಲವು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ಗೃಹಲಕ್ಷ್ಮಿ ಇಲ್ಲುತ್ತದೆ ಅಥವಾ KYC ಮಾಡಿಸಿದ್ದರೆ ಹಣ DBT ಮೂಲಕ ಬರುವುದಿಲ್ಲ ಎಂದು ಕೂಡ ಕೆಲವು ಸುದ್ದಿಗಳು ಹರಡುತ್ತಿವೆ. ಆದರೆ ಇಂತಹ ಸುದ್ದಿಗಳು ಅಧಿಕೃತವಾಗಿ ದೃಢೀಕರಣವಾಗಿಲ್ಲ, ಯಾಕೆಂದ್ರೆ ಇವೆಲ್ಲ ಮಾಹಿತಿಗಳಿಗೆ ನಂಬಬೇಡಿ ಎಂದು ಹೇಳಲಾಗುತ್ತಿದೆ. ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಕೂಡ ಅಧಿಕೃತ ಮಾಹಿತಿಯನ್ನು ಕೂಡ ಹೊರಡಿಸಿಲ್ಲ, ಹಾಗಾಗಿ ಯಾವುದೇ ಪ್ರಕಾರದ ತಪ್ಪು ಮಾಹಿತಿಗಳನ್ನು ನಂಬಬೇಡಿ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಚುನಾವಣೆ ಹತ್ತಿರ ಬಂದಾಗೆಲ್ಲ ಪ್ರತಿಯೊಬ್ಬರ ಮನದಲ್ಲಿ ಮೂಡುತ್ತಿದೆ ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು. ಹೌದು ವೀಕ್ಷಕರೇ, ಸಣ್ಣ ಮಾಹಿತಿಗಾಗಿ ಕೂಡ ಸರ್ಕಾರಿ ಕಚೇರಿಗಳಿಗೆ ಅಲೆಯಬೇಕಾಗುತ್ತದೆ. ಆದರೆ ಈಗ ಡಿಜಿಟಲ್ ಇಂಡಿಯಾದ ಕಾಲದಲ್ಲಿ ಕೂಡ ನೀವು ಇರುವಂತಹ ಜಾಗದಲ್ಲಿಯೇ ವೋಟಿಂಗ್ ಸ್ಟೇಟಸ್ ತಿಳಿದುಕೊಳ್ಳಬಹುದಾಗಿದೆ. ಅದು ಅತಿ ತೀರಾ ಸುಲಭವಾಗಿದೆ ಎಂದು ಕೂಡ ಹೇಳಬಹುದು. ನಿಮ್ಮ ಬಳಿ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು, 3 ಪ್ರಕಾರವಾಗಿ ನೀವು ಸ್ಟೇಟಸ್ ಅನ್ನು ತಿಳಿದುಕೊಳ್ಳಲು ಸುಲಭವಾಗಿರುತ್ತದೆ. ಅಂದ್ರೆ 3 ಪ್ರಕಾರದಲ್ಲಿ ಮೊದಲನೇ ಮಾರ್ಗ ಯಾವುದಂದ್ರೆ ವೆಬ್ಸೈಟ್ ಮೂಲಕ ನೀವು ಆನ್ಲೈನ್ ಪರಿಶೀಲನೆ ಮಾಡಿಕೊಳ್ಳಬಹುದಾಗಿದೆ. ನಿಮ್ಮ ಬಳಿ ಅಥವಾ ಕಂಪ್ಯೂಟರ್ ಅಥವಾ ಮೊಬೈಲ್ ಬ್ರೌಸರ್ ಬಳಸಿ ನೇರವಾಗಿ ಹಂತಗಳನ್ನು ಕೂಡ ಅನುಸರಿಸಬಹುದಾಗಿದೆ. ಅಂದ್ರೆ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಭೇಟಿ ನೀಡಿ ಮುಖ್ಯ ಪುಟಗಳಲ್ಲಿ ಕೂಡ ವಿಭಾಗದಲ್ಲಿ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ನಂತರದ ತೆರೆದಿರುವ ಪುಟದಲ್ಲಿ ಕೂಡ ಆಯ್ಕೆಯನ್ನು ಒತ್ತಿ ಅದಾದ ಮೇಲೆ ಇಲ್ಲಿ ನಿಮಗೆ 3 ನಮೂನೆಗಳನ್ನು ಹುಡುಕಲು ಅವಕಾಶವಿರುತ್ತದೆ ಮತ್ತು ನಿಮ್ಮ ವೋಟರ್ ಐಡಿಯಲ್ಲಿ ಸಂಖ್ಯೆಯನ್ನು ಹಾಕಿ ಹುಡುಕಬಹುದಾಗಿದೆ ಮತ್ತು ನಿಮ್ಮ ಹೆಸರು, ಜನ್ಮ ದಿನಾಂಕ, ತಂದೆ ಹೆಸರು, ಜಿಲ್ಲೆ ಹೆಸರು ನಮೂದಿಸಿ ಕೂಡ ನೀವು ಹುಡುಕಬಹುದಾಗಿದೆ. ಅದಲ್ಲದೆ ಮೊಬೈಲ್ ಸಂಖ್ಯೆ ಮೂಲಕ ನೀವು ವೋಟರ್ ಐಡಿಗೆ ಲಿಂಕ್ ಮಾಡಿರುವಂಥ ಮೊಬೈಲ್ ನಂಬರ್ ಕೂಡ ಹಾಕಿ ಚೆಕ್ ಮಾಡಿಕೊಳ್ಳಬಹುದಾಗಿದೆ. ಮತ್ತು ಎರಡನೇ ಮಾರ್ಗ ಏನೆಂದರೆ ಇಂಟರ್ನೆಟ್ ಇದೆ ಅಥವಾ ಇಲ್ಲವೋ ಅಥವಾ SMS ಮೂಲಕ ಕೂಡ ನೀವು ಸೇವೆಯನ್ನು ಪಡೆಯಬಹುದಾಗಿದೆ. ನಿಮ್ಮ ಬಳಿ ಇಂಟರ್ನೆಟ್ ಸೌಲಭ್ಯವಿಲ್ಲದಿದ್ದರೂ ಕೂಡ ಚಿಂತಿಸಲು ಅಗತ್ಯವಿಲ್ಲ, ಯಾಕೆಂದರೆ ನಿಮ್ಮ ಫೋನಿಂದನೇ ಒಂದು ಸರಳ ಮೆಸೇಜ್ ಕಳುಹಿಸಿ ಮಾಹಿತಿಯನ್ನು ಪಡೆಯಬಹುದಾಗಿದೆ. ನಿಮ್ಮ ಮೊಬೈಲ್ನಲ್ಲಿ ಕೂಡ ಮೆಸೇಜ್ ಆ್ಯಪ್ ಓಪನ್ ಮಾಡಿ ಮತ್ತು ನಿಮ್ಮ ವೋಟರ್ ID ಕೂಡ ನೀವೇನು ಮಾಡಬಹುದಾಗಿದೆ, ಸಂಖ್ಯೆಯನ್ನು ಆ್ಯಡ್ ಮಾಡಿ ಅದನ್ನು ನೋಡಿಕೊಳ್ಳಬಹುದಾಗಿದೆ. ಮತ್ತು ಸಂದೇಶವನ್ನು ಕೂಡ ನೀವು 1950 ಹೆಲ್ಪ್ಲೈನ್ ಮೂಲಕ ಕೂಡ ನೀವು SMS ಅನ್ನು ರವಾನಿಸಬಹುದಾಗಿದೆ. ಅದಲ್ಲದೆ ಕಳುಹಿಸಿದಂಥ ತಕ್ಷಣವೇ ನಿಮ್ಮ ಮತಗಟ್ಟೆ ಹಾಗೂ ವೋಟರ್ ಪಟ್ಟಿಯ ವಿವರಗಳನ್ನು ಕೂಡ SMS ಮೂಲಕ ಕೂಡ ಲಭ್ಯವಾಗುತ್ತದೆ. ಮತ್ತೆ 3ನೇ ಮಾರ್ಗ ಅಂತಂದ್ರೆ ವೋಟರ್ ಹೆಲ್ಪ್ಲೈನ್ ಮೊಬೈಲ್ ಆ್ಯಪ್ ಮೂಲಕ ಕೂಡ ನೀವು ತಿಳಿದುಕೊಳ್ಳಬಹುದಾಗಿದೆ. ಚುನಾವಣಾ ಆಯೋಗವು ಸಾರ್ವಜನಿಕರಿಗಾಗಿ ಪರಿಚಯಿಸಿದೆ. ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಕೂಡ ಅಥವಾ ಆಪಲ್ ಆ್ಯಪ್ ಸ್ಟೋರ್ನಿಂದ ಕೂಡ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಮತ್ತು ಆ್ಯಪ್ ಓಪನ್ ಮಾಡಿದ ನಂತರ ಆಯ್ಕೆ ಮಾಡಿಕೊಂಡು ನಿಮ್ಮ ವೋಟರ್ ID ಕಾರ್ಡನ್ನು ಕೂಡ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕವೂ ಕೂಡ ನೀವು ಹೆಸರನ್ನು ತಕ್ಷಣ ಪರಿಶೀಲಿಸಬಹುದಾಗಿದೆ. ನಿಮ್ಮ ಹೆಸರು ಪಟ್ಟಿಯಲ್ಲಿ ಇಲ್ಲದಿದ್ದರೆ ತಡ ಮಾಡದೆ ಇದೇ ಆ್ಯಪ್ ಮೂಲಕ ವೆಬ್ಸೈಟ್ ಮೂಲಕವೇ ಹೆಸರನ್ನು ಮತದಾರರ ಚೀಟಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಗೃಹ ಜ್ಯೋತಿ ಯೋಜನೆಯಲ್ಲಿ ಉಚಿತ ವಿದ್ಯುತ್ ಯೋಜನೆಯ ಫಲಾನುಭವಿಗಳ ಮನೆ ಮನೆಗೆ ದಾಖಲೆ ಪರಿಶೀಲನೆ ಮಾಡುವುದು ಮೊದಲ ತಿಂಗಳ ಜುಲೈ 1ರಿಂದ 31ರವರೆಗೆ ಮುಕ್ತಾಯಗೊಂಡಿತ್ತು. ಈ ಅವಧಿಯಲ್ಲಿ ಯೋಜನೆಯ ಪರಿಶೀಲನೆ ಸಾಗುತ್ತಿರುವಂತೆಯೇ ರಾಜ್ಯಾದ್ಯಂತ ಸುಮಾರು 82,220 ಗ್ರಾಹಕರು ಕೂಡ ಸದ್ಯಕ್ಕೆ
ಸ್ವಯಂ ಪ್ರೇರಿತರಾಗಿ ಗಿವ್ ಇಟ್ ಆ್ಯಪ್ ಅಂದರೆ ಉಚಿತ ವಿದ್ಯುತ್ ನಿರಾಕರಣೆ ಮಾಡುವ ಮೂಲಕ ದಾಖಲೆ ನೀಡಲು ನಿರಾಕರಿಸಿ ಯೋಜನೆಯಿಂದ ಹೊರಗೆ ಉಳಿದಿದ್ದಾರೆ ಎಂದು ಹೇಳಲಾಗುತ್ತಿದೆ. ರಾಜ್ಯದಲ್ಲಿನ ಒಟ್ಟು 1.65 ಕೋಟಿ ಫಲಾನುಭವಿಗಳ ಕುಟುಂಬಗಳಿಗೆ ಪೈಕಿ ಈವರೆಗೂ ಭರ್ತಿಯಾದಂಥ 87.81 ಲಕ್ಷ ಸುಮಾರು 50% ಅಂದರೆ 50% ಕುಟುಂಬಗಳ ದಾಖಲೆಯಲ್ಲಿ ಮರುಪರಿಶೀಲನೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಹೇಳಲಾಗುತ್ತಿದೆ. ಸ್ವಯಂ ಪ್ರೇರಿತವಾಗಿ ಉಚಿತ ವಿದ್ಯುತ್ ಬೇಡವೆಂದು ನಿರಾಕರಿಸಿದಂಥ ಗ್ರಾಹಕರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿಗಳು ಕೂಡ ಭಾರಿ ಸಬ್ಸಿಡಿ ಹಣ ಉಳಿತಾಯ ಆಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಫಲಾನುಭವಿಗಳ ಮರುಪರಿಶೀಲನೆ ಬಳಿಕ ಅಂತಿಮ ಅಂಕಿ ಅಂಶ ಕೂಡ ಲಭ್ಯವಾಗಲಿದೆ ಎಂದು ಮತ್ತು 1 ಮೀಟರ್ ಸುಮಾರು 1 ತಿಂಗಳಿಗೆ ಸರಾಸರಿ 500 ರೂಪಾಯಿ ಸಬ್ಸಿಡಿ ಮೊತ್ತವು ಕೂಡ ಲೆಕ್ಕ ಹಾಕಿದರೆ ವರ್ಷಕ್ಕೆ 6,000 ರೂಪಾಯಿ ಉಳಿತಾಯವಾಗುತ್ತದೆ. ಪ್ರಸ್ತುತ ಯೋಜನೆಯಿಂದ ಹೊರಗೆ ಉಳಿದಿರುವಂತಹ 82,220 ಗ್ರಾಹಕರಿಂದ ವರ್ಷಕ್ಕೆ ರಾಜ್ಯ ಬೊಕ್ಕಸಕ್ಕೆ ಸುಮಾರು 49.33 ಕೋಟಿ ಅಧಿಕ ಹಣ ಕೂಡ ಉಳಿತಾಯವಾಗಲಿದೆ. ಮುಂಬರುವ ಆಗಸ್ಟ್ 31ರ ಒಳಗೆ ಮರುಪರಿಶೀಲನೆ ಪೂರ್ಣಗೊಂಡರೆ ಉಳಿತಾಯದ ಮೊತ್ತವನ್ನು ಮತ್ತು ಯೋಜನೆಯನ್ನು ಬಿಟ್ಟಿರುವಂತವರಿಗೆ ಇದು ಸಂಖ್ಯೆಯನ್ನು ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಜುಲೈ 1ರಿಂದ ಮೀಟರ್ ರೀಡರ್ಸ್ಗಳು ಮನೆ ಮನೆಗೆ ತೆರಳಿ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಬಾಡಿಗೆಕಾರರು ಮತ್ತು ಬಿಲ್ ಪರಿಶೀಲನೆ ಮಾಡುತ್ತಿದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಶ್ರೀಮಂತ ವರ್ಗದವರಿಂದ ಕೂಡ ಸಿಬ್ಬಂದಿಗಳಿಗೆ ನಗರ ಪ್ರದೇಶಗಳಲ್ಲಿ ನಿರೀಕ್ಷಿತ ಸಹಕಾರ ಸಿಗ್ತಿಲ್ಲ. ಬಡವರು ಮತ್ತು ಮಧ್ಯಮ ವರ್ಗದವರು ಮಾತ್ರ ತಕ್ಷಣ ದಾಖಲೆಗಳನ್ನು ಒದಗಿಸುತ್ತಿದ್ದಾರೆ. ಆದರೆ ಕೆಲ ಶ್ರೀಮಂತರು ಮತ್ತು ಅಪಾರ್ಟ್ಮೆಂಟ್ ನಿವಾಸಿಗಳು ಸಹಕರಿಸುತ್ತಿಲ್ಲ ಎಂದು ಕೂಡ ನಿರಾಕರಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮತ್ತೆ ಫಲಾನುಭವಿಗಳ ಮಾಹಿತಿ ಸಂಗ್ರಹ ದಿನಕ್ಕೆ 75 ಮನೆಗಳಿಗೆ ಗುರಿ ನೀಡಲಾಗಿದ್ದು, ಸಾರ್ವಜನಿಕರ ಸ್ಪಂದನಕ್ಕೆ ಅಭಾವದಿಂದಾಗಿ ದಿನಕ್ಕೆ 40ರಿಂದ 50 ಮನೆಗಳು ಮಾತ್ರ ಪರಿಶೀಲನೆ ಮಾಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಆಗಸ್ಟ್ 31ರವರೆಗೂ ಕೂಡ ಫಲಾನುಭವಿಗಳ ಮಾಹಿತಿ ಸಂಗ್ರಹಣೆಗೆ ಪ್ರಕ್ರಿಯೆಯಾಗಿ ಪರಿಶೀಲನೆ ನಂತರದ ರಾಜ್ಯದಲ್ಲಿ ಮತದಾರರ ಹಕ್ಕನ್ನು ಹೊಂದಿಲ್ಲದವರನ್ನು ಕೂಡ ಮತ್ತು ಆದಾಯ ತೆರಿಗೆ ಪಾವತಿ ಮಾಡುವಂತವರು ಶ್ರೀಮಂತರು ಈ ಯೋಜನೆಯಿಂದ ಕೈಬಿಡುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ವಿದ್ಯುತ್ ಸೌಲಭ್ಯವನ್ನು ಕೂಡ ಆತಂಕವು ಕೆಲ ವರ್ಗದಲ್ಲಿ ಕೂಡ ಗ್ರಾಹಕರಲ್ಲಿ ಸೃಷ್ಟಿಯಾಗಿದೆ ಎಂದು ಹೇಳಲಾಗುತ್ತಿದೆ. ಮರುಪರಿಶೀಲನೆಯ ವೇಳೆ ಮತ್ತೊಂದು ಮಹತ್ವದ ವಿಚಾರ ಬೆಳಕಿಗೆ ಬಂದಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿದ್ದು ಉಚಿತ ವಿದ್ಯುತ್ ಪಡೆಯುತ್ತಿದ್ದಂತಹ ಹೊರ ರಾಜ್ಯಗಳ ಕೆಲವರು ತಮಗೆ ಪರಿಚಯ ಇದ್ದ ಕಾರಣ ಸ್ಥಳೀಯರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಲಿಂಕ್ ಮಾಡಿ ಅಕ್ರಮವಾಗಿ ಗೃಹಜ್ಯೋತಿ ಯೋಜನೆಯ ಸೌಲಭ್ಯವನ್ನು ಪಡೆಯುತ್ತಿದ್ದರು. ಸಿಬ್ಬಂದಿಗಳು ಮನೆ ಮನೆಗೆ ನೇರವಾಗಿ ಭೇಟಿ ನೀಡಿ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಮತ್ತು ಬಾಡಿಗೆ ಕರಾರು ಪತ್ರ ಸೇರಿ ಎಲ್ಲ ದಾಖಲೆಗಳನ್ನು ಭೌತಿಕವಾಗಿ ಪರಿಶೀಲಿಸಿದ್ದಾರೆ. ಕಟ್ಟುನಿಟ್ಟಿನ ಪರಿಶೀಲನೆಯಿಂದಾಗಿ ಇಂತಹ ನಕಲಿ ಮತ್ತು ಅರ್ಹತೆ ಇಲ್ಲದ ಫಲಾನುಭವಿಗಳ ಸ್ವಯಂ ಚಾಲಿತವಾಗಿ ಯೋಜನೆಯಿಂದ ಹೊರಗೆ ಉಳಿದಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ರಾಜ್ಯದಲ್ಲಿ LPG ಸಿಲಿಂಡರ್ಗಳ ಮೇಲಿನ ಕಡಿತವು ವ್ಯವಹಾರಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಯಾಕೆಂದರೆ ವಾಣಿಜ್ಯ LPG ಸಿಲಿಂಡರ್ಗಳನ್ನು ಪ್ರಾಥಮಿಕವಾಗಿ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಡಾಬಾಗಳು, ಅಡಿಗೆ ವ್ಯವಹಾರಗಳು ಮತ್ತು ಇತರ ವಾಣಿಜ್ಯ ಸಂಸ್ಥೆಗಳಲ್ಲಿ ಬಳಸಲಾಗುತ್ತದೆ. ಆದ್ದರಿಂದ ಬೆಲೆ ಕಡಿತವು ಕೂಡ ವ್ಯವಹಾರಗಳ ವೆಚ್ಚವನ್ನು ಕೂಡ ಕಡಿಮೆ ಮಾಡಬಹುದಾಗಿದೆ. ಆದರೆ ಸಣ್ಣ ವ್ಯಾಪಾರಿಗಳು ಮತ್ತು ಹೋಟೆಲ್ ಉದ್ಯಮಿಗಳಿಗೆ ಪರಿಹಾರವನ್ನು ನೀಡುತ್ತದೆ ಎಂದು ಕೂಡ ನಿರೀಕ್ಷಿಸಲಾಗಿದೆ. ಹೌದು ವೀಕ್ಷಕರೇ, ಪ್ರಸ್ತುತ ಸಾರ್ವಜನಿಕರು ಯಾವುದೇ ರೀತಿಯ ನೇರ ಪರಿಹಾರವಿಲ್ಲ. ಕಾರಣವೇನೆಂದರೆ ನೀವು ಮತ್ತು ನಾವು ಕೂಡ ಬಳಸುವಂಥ ದೇಶೀಯ LPGಗಳ ಮೇಲೆ ಬೆಲೆ ಕೂಡ ಬದಲಾಗುತ್ತಿದೆ. ಹಾಗಾದರೆ ಇಂತಹ ಮನೆಗಳಿಗೆ ಬಳಸುವಂಥ ಗ್ಯಾಸ್ ಸಿಲಿಂಡರ್ಗಳು ಒಂದೇ ಬೆಲೆಯಲ್ಲಿ ಕೂಡ ಉಳಿತಾಯವಾಗುತ್ತದೆ ಎಂದು ಹೇಳಲಾಗುತ್ತಿದೆ. ವಾಣಿಜ್ಯ ಸಿಲಿಂಡರ್ಗಳ ಬೆಲೆಗಳಲ್ಲಿನ ಕಡಿತವು ಬಳಿಕ ದೇಶೀಯ LPG ಮೇಲೆ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಕೂಡ ದರವು ಕೂಡ ಇಳಿಕೆಯಾಗುವಂಥ ಪ್ರಶ್ನೆ ಹುಟ್ಟು ಬಂದಿದೆ. ವಾಣಿಜ್ಯ ಅನಿಲಗಳ ಬೆಲೆಗಳಲ್ಲಿ ಕೂಡ ಕಡಿತವನ್ನು ಗಮನಿಸಿದರೆ ಮುಂಬರುವಂಥ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಕೂಡ ಕಡಿಮೆ ಆಗಬಹುದೆಂಬ ಕೂಡ ನಿರೀಕ್ಷಿಸಲಾಗಿದೆ. ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಗಳು ಕುಸಿದಿರುವುದು ಮತ್ತು ಪೆಟ್ರೋಲ್ ಹಾಗೂ ಡೀಸೆಲ್ಗಳ ಬೆಲೆಗಳಿನ ಮೇಲೆ ಕೂಡ ಕಡಿತವು ಕೂಡ ಬಗ್ಗೆ ತೈಲ ಕಂಪನಿಗಳು ಮತ್ತು ಸರ್ಕಾರದ ಯಾವುದೇ ಅಧಿಕೃತ ಘೋಷಣೆಯನ್ನು ಮಾಡಿಲ್ಲ ಎಂದು ಕೂಡ ಗಮನದಲ್ಲಿ ಇರಬೇಕಾದಂಥ ವಿಚಾರವಾಗಿದೆ. ವಾಸ್ತವಿಕವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಹಲವು ಅಂಶಗಳನ್ನು ಕೂಡ ಅವಲಂಬಿಸಿರುತ್ತದೆ. ಇವುಗಳಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿನ ಕಚ್ಚಾ ತೈಲದ ಬೆಲೆ, ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಮತ್ತು ತೆರಿಗೆಗಳು ಸೇರಿದಂತೆ ಇತರ ವೆಚ್ಚಗಳು ಸೇರಿವೆ. ಆದ್ದರಿಂದ ವಾಣಿಜ್ಯ LPG ಬೆಲೆಗಳಲ್ಲಿನ ಇಳಿಕೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿನ ತಕ್ಷಣವೇ ಕಡಿಮೆ ಆಗುತ್ತದೆ ಎಂದು ಕೂಡ ಅರ್ಥವಲ್ಲ. ಸರ್ಕಾರವು ಮೊದಲು ಜಾಗತಿಕ ಮಾರುಕಟ್ಟೆಯಲ್ಲಿರುವಂತಹ ಮಾದರಿಯನ್ನು ಕೂಡ ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ಕಚ್ಚಾ ತೈಲ ಬೆಲೆಗಳನ್ನು ಕೂಡ ಲೆಕ್ಕ ಹಾಕುತ್ತದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಕೂಡ ನಿರ್ಧರಿಸಲಾಗುತ್ತದೆ. ಪ್ರಸ್ತುತ ಮುಂಬರುವ ದಿನಗಳಲ್ಲಿ ಸಾಮಾನ್ಯ ಜನರು ಪೆಟ್ರೋಲ್, ಡೀಸೆಲ್ ಮತ್ತು ದೇಶೀಯ LPG ಸಿಲಿಂಡರ್ಗಳ ಬೆಲೆಗಳು ಕೂಡ ಇಳಿಕೆಯಾಗಬಹುದೆಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮನೆ ಮನೆಗೆ ವಿತರಿಸಲು ಅಧಿಕಾರಿಗಳು ಆದೇಶವನ್ನು ನೀಡಿದ್ದಾರೆ ಎಂದು ಹೇಳಲಾಗುತ್ತದೆ. ಸಚಿವ ಸಂಪುಟದ ಆದೇಶದಂತೆ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಂತೆ ರಾಜ್ಯದ ಎಲ್ಲ DCಗಳಿಗೆ ಸೂಚನೆ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮತ್ತು ಮತದಾರರ ಪಟ್ಟಿ ವಿಶೇಷವಾಗಿ ತೀವ್ರ ಪರಿಷ್ಕರಣೆ ಮಾಡುವುದರ ಮೂಲಕ ಈ ಕಾರ್ಯಕ್ಕಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಮುದ್ರಣ, ಮನೆ ಮನೆ ವಿತರಣೆ ಕುರಿತು
ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಜುಲೈ 2ರಿಂದಲೇ ನಡೆದಂಥ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂಥ ನಿರ್ಣಯದಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ನಡೆಯುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಈ ಪರಿಷ್ಕರಣೆ ಅನುಸಾರವಾಗಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತ್ತು ಮತದಾರರ ಪಟ್ಟಿಗಳಲ್ಲಿ ಕೂಡ ತಮ್ಮ ಹೆಸರು ಹಾಗೂ ಸಂಬಂಧಪಟ್ಟಂತ ಕುಟುಂಬ ಸದಸ್ಯರ ವಿವರಗಳನ್ನು ಕೂಡ ಲಭ್ಯವಾಗಿದ್ದಲ್ಲಿ ಮತ್ತು ಡೇಟಾಬೇಸ್ನಲ್ಲಿರುವಂಥ ಮಾಹಿತಿಯೊಂದಿಗೆ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡಿಸಲು ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಚುನಾವಣಾ ಆಯೋಗವು ಕೂಡ ಸೂಚಿಸಿರುವಂತಹ 11 ದಾಖಲೆಗಳನ್ನು ಸಾರ್ವಜನಿಕರು ಒದಗಿಸಬೇಕಾಗುತ್ತದೆ. ಅಗತ್ಯವಿದ್ದಂತಹ 11 ದಾಖಲೆಗಳ ಪೈಕಿ ಒಂದಾದಂತಹ ಜಾತಿ ಪ್ರಮಾಣ ಪತ್ರವು ಉಚಿತವಾಗಿ ಮನೆ ಮನೆಗೆ ತಲುಪಿಸಲು ಹಾಗೂ ಸರ್ಕಾರದ ದಾಖಲೆಗಳಲ್ಲಿ ಲಭ್ಯವಿರುವಂತಹ ದೂರವಾಣಿ ಸಂಖ್ಯೆಗಳಿಗೆ ಡೌನ್ಲೋಡ್ ಲಿಂಕ್ ಅನ್ನು ಮಾಡಿ SMS ಮೂಲಕ ಅಥವಾ ವಾಟ್ಸಾಪ್ ಮೂಲಕ ಕಳಿಸುವಂತಹ ಕಾರ್ಯವನ್ನು ಕೂಡ ಕೈಗೊಳ್ಳಲಾಗುತ್ತಿದೆ. ಮತ್ತು ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಕೂಡ ಈ ಸೇವೆಯನ್ನು ಕೂಡ ಆರಂಭಿಸಿ ಮತ್ತು ಆದ್ಯತೆಗೆ ಮೇರೆಗೆ ಸಾರ್ವಜನಿಕರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರಗಳನ್ನು ಕೂಡ ನೀಡುವಂತೆ ಸಚಿವ ಸಂಪುಟದಲ್ಲಿ ನಿರ್ಧರಿಸಲಾಗಿದೆ. ಹಾಗೂ ಸರ್ಕಾರವು ಕೂಡ ಜುಲೈ 20, 2026ರಂದು ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡುವಂಥ ಅಭಿಯಾನವನ್ನು ಮತ್ತು ಶಾಶ್ವತ ನಿವಾಸ ಪ್ರಮಾಣ ಪತ್ರ ಸೇವೆಯನ್ನು ಕೂಡ ಆರಂಭಿಸಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋವು ಮೊದಲು ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ತಪ್ಪದೇನೆ 3 ಕೂಡ ಮೆನ್ಷನ್ ಮಾಡಿ. ಯಾಕೆಂದರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.